ಇಲ್ಲಿ ನೋಡಿ ನಾವ್ ಇವಾಗ ಕಾರಿಡಾರ್ ಇಂದ ನಡ್ಕೊಂಡ್ ಬಂದ್ವಲ್ಲ, ಇದು ಓಪನ್ ಏರ್ ಥಿಯೇಟರ್ ಅಂತ. ಇಲ್ಲಿ ಏನೇ ಫಂಕ್ಷನ್ ಇದ್ರು ಇಲ್ಲಿ ನಡೆಯುತ್ತೆ. ಓಪನ್ ಏರ್ ಥಿಯೇಟರ್. ದೊಡ್ಡ ದೊಡ್ಡ ಫಂಕ್ಷನ್ ಗಳೆಲ್ಲ ಇದ್ರೆ ಇಲ್ಲಿ ಬನ್ನಿ, ಈ ಸೈಡ್ ಇದೆ, ಫಂಕ್ಷನ್ ನಡೆಯುತ್ತೆ. ಇದ್ರ ಹೆಸರು ಬಂದು ಲೈಬ್ರರಿ ಲಾನ್ಸ್ ಅಂತ. ಸೊ ಇಲ್ಲಿ ಲೈಬ್ರರಿ ಇದೆ, ಅದ್ರ ಮುಂದ್ಗಡೆ ಇರೋ ಲಾನ್ಸ್ ಇದು. ಇಲ್ಲಿ ಏನೇ ಇವೆಂಟ್ಸ್ ಇದ್ರು ಇಲ್ಲಿ ನಡೆಯುತ್ತೆ. ಅಲ್ಲಿ ನೋಡಿ ಆ ಕಡೆ ಇದೆಲ್ಲ ಅದು ದೊಡ್ಡ ಸ್ಟೇಜ್, ಅಲ್ಲೇ ಎಲ್ಲ ಬಂದು ಪರ್ಫಾರ್ಮ್ ಮಾಡ್ತಾರೆ. ಇವಾಗಿನ ತನಕ ಎಲ್ಲ ಟಾಪ್ ಆಕ್ಟರ್ಸ್ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಶ್ರೇಯಾ ಘೋಷಾಲ್, ಸುನಿಧಿ ಚೌಹಾನ್, ಎಲ್ಲಾ ತರ ಸ್ಟಾರ್ಸ್ ಗಳು ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಗೈಸ್, ಮತ್ತೆಲ್ಲಿ ಬನ್ನಿ ಅಂತ ನೀವು ಆಶ್ಚರ್ಯ ಪಡ್ತಿದ್ರೆ, ಇದೆಲ್ಲೋ ಅಲ್ಲ, ಅದೇ ಕ್ಯಾಂಪಸ್ ಇರುವಂತ ಆಡಿಟೋರಿಯಂ ಇದು. ಫಸ್ಟ್ ನೋಡ್ಕೊ ಬನ್ನಿ. ಇದು ನನ್ನ ಕೆಳಗಡೆ ಇರೋದು ಗಾಂಧಿ ಕ್ಲಾಸ್, ಮೇಲ್ಗಡೆ ಇರೋದು ಬಾಲ್ಕನಿ. ಇಲ್ಲಿ ಕೆಳಗೆ ಎಷ್ಟು ಜನ ಕೂರಿಸಬಹುದು ಅಷ್ಟೇ ಜನ ಮೇಲ್ಗಡೆ ಕೂರಿಸುವಂತ ಜಾಗ ಕೂಡ ಅಷ್ಟು ಜನ ಇದೆ. ಇಲ್ಲಿ ಅಂದ್ರೆ ಮಿನಿಮಮ್ ಒಂದು 3,000 ಜನ ಕೂರಿಸಬಹುದು. ಇದು ಇಲ್ಲಿ ಏನಂದ್ರೆ ಈವೆಂಟ್ ಗಳು ನಡೆಯುತ್ತೆ, ಕಾನ್ವಕೇಶನ್ ನಡೆಯುತ್ತೆ, ಹಾಗೆ ಅಂತ ಈವೆಂಟ್ ಗಳು ಸಹ ಇಲ್ಲಿ ನಡೀತಾ ಇರುತ್ತೆ. ಹಾಗೆ ಇಲ್ಲಿ ಸಾಟರ್ಡೆ ಟೈಮಲ್ಲಿ ಮೂವಿ ಸಹ ಇಲ್ಲಿ ನಡೀತಾ ಅಂತೆ. ಮೂವಿನೂ ಬಂದ್ ಕುತ್ಕೊಂಡು ನೋಡ್ಬೋದಂತೆ. ನೋಡೋದಕ್ಕೆ ಒಳ್ಳೆ ಮಸ್ತ್ ಆಗಿದೆ ಅಲ್ವಾ? ಹೆಂಗಿದೆ ಅಂದ್ರೆ ಕಣ್ಣು ನಜಿ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ, ಆ ತರ ಇದೆ ಆಡಿಟೋರಿಯಂ ಅಲ್ವಾ ಗೈಸ್. ಇದೆಲ್ಲಿ ಅಂತ ಅನ್ಕೊಂಡಿದ್ದು ಆ ಕ್ಯಾಂಪಸ್ ಇರುವಂತ ಲೈಬ್ರರಿ. ನೋಡೋದಕ್ಕೆ ಒಳ್ಳೆ ಪೀಸ್ ಆಗಿದೆ. ಎಲ್ಲಾ ತರದ ಬುಕ್ಸ್ ಗಳು ಒಂದು ಭಂಡಾರನೇ ಇಲ್ಲಿ ಇದೆ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಗೆ. ಹಾಗೆ ನೀವು ಯಾವ ತರ ಬುಕ್ಸ್ ಬೇಕೋ ಇಲ್ಲಿ ಬಂದು ಓದಿ ಆ ಜ್ಞಾನನ ನೀವು ತಿಳ್ಕೊಬಹುದು ಈ ಕ್ಯಾಂಪಸ್ ಅಲ್ಲಿ. ನೋಡಿ ಪಾತ್ ಯಾವ ತರ ಮಾಡಿದ್ದಾರೆ ಅಂದ್ರೆ, ಅಲ್ಲಿಂದ ಹಿಂಗ್ ನೆಡ್ಕೊಂಡ್ ಬರ್ತಿದ್ರೆ ಏನೋ ಒಂಥರ ಫೀಲ್ ವೈಬ್ ಇದೆ ಇಲ್ಲಿ. ಏನಕ್ಕೆ ಅಂದ್ರೆ ನೇಚರ್ ಆ ತರ ಇದೆ ಒಳಗೇನೆ. ಆ ಹುಡುಗರುಗಳು ಓದೋದಕ್ಕಾಗ್ಲಿ, ಬೇರೆ ಯಾವ್ದೇ ವಿಷಯಕ್ಕಾಗ್ಲಿ ಒಂಥರ ನೋಡೋದಿಕ್ಕೇನೆ ಇಲ್ಲಿ ಬಂದು ಒಂಥರ ತುಂಬಾನೇ ಖುಷಿ ಇದೆ. ನಿಮಗೇನಾರ ಒಳ್ಳೆ ಆಪರ್ಚುನಿಟಿ ಸಿಕ್ತು ಬಿಟ್ಸ್ ಇಲ್ಲ ಅಂದ್ರೆ ಮಿಸ್ ಮಾಡ್ಬಿಡಿ, ಫುಲ್ ಎಂಜಾಯ್ ಮಾಡಿ. ಯಾವುದೇ ಪ್ರಾಬ್ಲಮ್ಸ್ ಇದನ್ನು ಪರವಾಗಿಲ್ಲ, ಮನೆ ಬಿಟ್ಟು ಹೊರಗ್ ಬನ್ನಿ. ನೀವು ಮನೇಲೆ ಕೂತ್ಕೊಂಡು ಹಾಗೆ ಹೀಗೆ ಆಗಲ್ಲ. ಇಲ್ಲಿ ಏನಾರ ಆಪರ್ಚುನಿಟಿ ನಿಮ್ಗೆ ಸಿಕ್ತು ಅಂದ್ರೆ ಬಂದ್ ಜಾಯ್ನ್ ಆಗಿ ನಿಮ್ಮ ಸ್ಕಿಲ್ಸ್ ನ, ನಿಮ್ಮ ನಾಲೆಡ್ಜ್ ನ ಭಯಂಕರ ನೀವು ಇಲ್ಲಿ ಗೇನ್ ಮಾಡ್ಬೋದು. ಓಕೆ ಬನ್ನಿ, ಹಾಗೆ ಮುಂದೆ ಬೇಜಾನಿದೆ ನೋಡೋದಕ್ಕೆ. ನಾನು 1 ದಿನ 2 ದಿನ ಮಾಡಿದ್ರು ಮುಗಿಯಲ್ಲ, ಇದು ಅಷ್ಟು ಜಾಸ್ತಿ ಇದೆ. ನೋಡ್ತಾ ನೋಡ್ತಾ ಇನ್ನೂ ಭಯಂಕರ ಎಪಿಸೋಡ್ ಒಂದ್ 10 ಎಪಿಸೋಡ್ ಮಾಡ್ಬೋದು ಇದ್ರಲ್ಲಿ, ಅಷ್ಟು ಇದೆ ಇಲ್ಲಿ. ಓಕೆ ಬನ್ನಿ ಕಂಟಿನ್ಯೂ ಮಾಡೋಣ. ಗೈಸ್, ನೀವು ನೋಡಿದ್ರಲ್ಲ, ಇದು ಬ್ಯಾಕ್ ಸೈಡ್ ಯಾವ್ದು ಆಡಿಟೋರಿಯಂ ಬ್ಯಾಕ್ ಸೈಡ್ ಇದು. ಹಾಗೆ ಇಲ್ಲಿ ತುಂಬಾನೇ ಹೊಸದಾಗಿ ಬ್ಲಾಕ್ ಗಳು ಆಗಿದೆ. ಆ ಬ್ಲಾಕ್ ಗಳು ಇಲ್ಲಿ ಹೊಸದಾಗಿ ಯಾವ ಇದೆ ಅಂತ ತೋರ್ಸ್ತೀನಿ ಬನ್ನಿ. ಹಾಗೆ ಮತ್ತೆ ಇಲ್ಲೊಂದು ನೋಡಿ, ಇದು ಚೆಸ್ ಕೋರ್ಟ್ ತರ ಇದೆ ನೋಡಿ. ಇದು ಚೆಸ್ ನೋಡಿ, ನೀವೆಲ್ಲ ಚಿಕ್ಕದಲ್ಲಿ ಚೆಸ್ ಆಡ್ತಿದ್ರಲ್ಲ, ಇಲ್ಲಿ ದೊಡ್ಡದಾಗಿ ಯಾವ ತರ ಚೆಸ್ ಗಳನ್ನ ಮಾಡಿದ್ದಾರೆ. ಇಷ್ಟು ದೊಡ್ಡ ಚೆಸ್ ಗಳನ್ನ ನೀವು ನೋಡೇ ಇರಲ್ಲ. ಬನ್ನಿ ಅಲ್ಲಿ ಹೋಗಿ ತೋರ್ಸ್ತೀನಿ ಯಾವ ತರ ಇದೆ ಅಂತ. ಓಕೆ ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ, ಟೈಮ್ ಇಲ್ಲ. ಮತ್ತೆ ಸಂಜೆ ಆದ್ರೆ ಕತ್ಲೆ ಹಾಕ್ಬಿಟ್ರೆ ಕಾಣಲ್ಲ, ಏನೊಂದು ಗೊತ್ತಾಗೋದಿಲ್ಲ. ಚೆಸ್ ಗೇಮ್ ಗಳನ್ನ ಆಡಿರ್ತೀರಾ ನೀವು ಚಿಕ್ಕದ್ರಲ್ಲಿ, ಅದು ಚಿಕ್ಕ ಬೋರ್ಡ್ ಅಲ್ಲಿ ಆಡಿರ್ತೀರಾ. ಈ ದೊಡ್ಡ ಕೋರ್ಟ್ ಅಲ್ಲಿ ನೀವು ಚೆಸ್ ಗಳನ್ನ ಆಡಿರಲ್ಲ. ಬನ್ನಿ ಹೇಳ್ತೀನಿ, ನನಗೆ ಗೊತ್ತಿರೋ ಮಟ್ಟಿಗೆ ಇದು ಕುದುರೆ. ಇದು ನೋಡಿದ ತಕ್ಷಣ ಕುದುರೆ ಅಂತ ಎಲ್ಲರಿಗೂ ಗೊತ್ತೇ ಆಗುತ್ತೆ, ಇದು ಕುದುರೆ ಅಂತ. ಇದನ್ನ ತಿಳ್ಕೊಬಿಡಿ, ಇದು ಏನಂತ ಗೊತ್ತಾಗ್ತಿಲ್ಲ. ಇದು ಒಂಟೆ. ಓಕೆ, ಇದು ಒಂಟೆ ಅಂತಾರೆ. ಇದು ಇದು ಒಂಟೆನಾ? ಅದನ್ನ ಗೊತ್ತಾಯ್ತಿಲ್ಲ. ಇದು 2 ಒಂಟೆನೆ, ಪಕ್ಕ ಒಂಟೆನೆ. ಇದು ಸೈನಿಕ ಅಂತಾರೆ ಇದನ್ನ. ಇದು ಸೈನಿಕ. ರಾಜ ಯಾವ್ದಿದ್ರಲ್ಲಿ ರಾಜನ ಇಲ್ವಲ್ಲ, ರಾಜ ಅದೇ ಅನ್ಸುತ್ತೆ, ಅಲ್ಲಿ ತೋರ್ಸಿನಲ್ಲ. ಇದು ಸಾರಿ ಗೈಸ್, ಹಾಗಂತ ಇದು ರಾಜ, ನನಗೆ ಒಂಟೆ ಅಂತ ತೋರ್ಸ್ಬಿಟ್ಟಿದೀನಿ ಇದನ್ನ. ಇದು ರಾಜ, ಇದು ಪಾನ್. ಓಕೆ, ಮತ್ತೆ ಇಲ್ಲಿ ಆನೆ ಇದೆ ನೋಡಿ, ಇದು ಆನೆ. ಈ ಚಿಕ್ಕದ್ರಲ್ಲಿ ನೋಡ್ತಿರ್ತಿರಲ್ಲ, ಚಿಕ್ಕದಾಗಿ ಹಿಂಗೆ ಪುಟ್ ಆಗಿರುತ್ತೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಪಾನ್ಗಳು. ಇದು ಎಲಿಫೆಂಟ್. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಕುದುರೆ. ಇದು ಇಲ್ಲಿ ನೋಡಿ ಎಷ್ಟೊಂದು ಇದೆ ಇಲ್ಲಿ ಅಂದ್ರೆ ನೋಡಿ. ಇದು ಆನೆ ಇದೆ ನೋಡಿ, ಇಲ್ಲಿ 2 ಆನೆಗಳಿದೆ, 2 ಒಂಟೆ. ಹಾಗೆ ಇದು ಸೈನಿಕರಲ್ಲ, ಇದು ಒಂಟೆ ಅಲ್ಲ, ಸಾರಿ. ಆಮೇಲೆ ತಗೋಬಿಡಿ ಏನೋ. ಆಮೇಲೆ ಇಲ್ಲಿ ನೋಡಿ ರಾಣಿ. ಇದು ರಾಣಿ, ಇದು ರಾಜ. ಬ್ಲಾಕ್ ಪಾನ್ ಸಖತ್ತಾಗಿದೆ ನೋಡಿ. ಅಂದ್ರೆ ಇದು ಒಬ್ಬೊಬ್ಬರೇ ಇದ್ರೆ ಇವೆಲ್ಲ ಆಡೋದಕ್ಕಾಗಲ್ಲ. ಒಂದ್ 2-4 ಜನ ಇದ್ರೆ ಪಾನ್ಗಳನ್ನ ಮೂವ್ ಮಾಡ್ಕೊಂಡು ಆಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹೇಳ್ತಿಲ್ಲ, ಮಿಸ್ ಮಾಡ್ಕೊಬಿಡಿ. ನಿಮ್ಗೆ ಏನಾರ ಆಪರ್ಚುನಿಟಿ ಸಿಕ್ತು ಬಿಡಿಸ್ತೀನಿ ನಾನು ಏನಾರು ಓದೋದಕ್ಕೆ, PhD ಮಾಡೋದಕ್ಕೆ ಅಂದ್ರೆ ಫಸ್ಟ್ ಒಂದೇ ಜಾಯ್ನ್ ಆಗಿ. ಗಾಯ್ಸ್, ಅಲ್ಲಿ ಏನ್ ನೋಡ್ತಿದ್ರಲ್ಲ, ಇದು ವಾಚ್ ಟವರ್. ಈಗ ಅಲ್ಲಿಗೆ ಹೋಗ್ತಿದ್ವಿ ವಾಚ್ ಟವರ್ ನೋಡೋದಕ್ಕೇನೆ. ಅದು ಏನಿದೆ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಬಂದಿರಲ್ಲ. ಬನ್ನಿ ಬೇಗ ಹೋಗಿ ವಾಚ್ ಟವರ್ ನೋಡೋಣ. ಅಲ್ಲಿ ಕತ್ಲೆ ಆಗ್ಬಿಟ್ರೆ ಏನು ಕಾಣೋದೇ ಇಲ್ಲ. ಬೇಗ ಬನ್ನಿ ಬನ್ನಿ, ಆಗ್ಲೇ ವಾಚ್ ಟವರ್ ಹತ್ರ ಬಂದಾಯ್ತು. ಬೇಗ ನೋಡೋಣ ಯಾವ ತರ ಇದೆ ಅಂತ. ಸಖತ್ತಾಗಿದೆ, ಮೇಲೆ ನೋಡೋಣ. ಮಿಸ್ ಮಾಡ್ಕೋಬೇಡಿ ವಿಡಿಯೋನ, ಹೇಳ್ತೀನಲ್ಲ. ಇದು ಅದು ಹೆಂಗಿದೆ ಅಂದ್ರೆ ಸುತ್ಕೊಂಡ್ ಬರ್ಬೇಕು ಮೇಲೆ, ಆ ತರ ಇದೆ. ಸುಸ್ತಾಗಿ ನನಗೂನು ಅವ್ನ ಅಜ್ಜಿ ಆಗಿಂದ ಸುತ್ತಿ ಫುಲ್ ಸುಸ್ತಾಗೋಗಿದೆ. ಬನ್ನಿ, ವಾಚ್ ಟವರ್ ಇಲ್ಲಿಗೆ ಎಂಡ್ ಆಗಿದೆ. ಅಲ್ಲಿ ನೋಡಿದ್ರಲ್ಲ, ನಾನು ತೋರ್ಸಿನಲ್ಲ ನಿಂತ್ಕೊಂಡು ವಾಚ್ ಟವರ್ ಅಂತ. ಇದೆ ವಾಚ್ ಟವರ್.
ನೋಡಿದೆಲ್ಲ ನೋಡ್ಬೋದು ಕ್ಯಾಂಪಸ್ಗಳನ್ನ ಬ್ಲಾಕ್ಗಳು ಬೇರೆ ಬೇರೆ ಇದೆ, ಬೇಜಾನ್ ಬ್ಲಾಕ್ಗಳಿದೆ ಇಲ್ಲಿ. ಆ ಬ್ಲಾಕ್ಗಳನ್ನ ಅದೇ ಡಿಫ್ರೆಂಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಆದ್ರೆ ಇಂಜಿನಿಯರ್ ಆಗಿರ್ಲಿ, ಈಗ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಆಗಿರ್ಲಿ, ಹಾಗೆ ಒಂದು ಆಫೀಸ್ದು ಬೇರೆ ಬೇರೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಅದ್ ನೋಡೋ ಹೊತ್ತಿಗೆ ಸುಸ್ತಾಗಿ ಸತ್ತೋಯ್ತೀವಿ. ಆಗದೇ ಇಲ್ಲ. 2 ದಿನ 3 ದಿನ ಬೇಕು ನೀಟಾಗೆಲ್ಲ ಮಾಡ್ಬೇಕಂದ್ರೆ. ನನಗೆ ಅಷ್ಟು ಟೈಮ್ ಇಲ್ಲ ಈಗ. ಓಕೆ, ಇನ್ನೂ ವಿಡಿಯೋನ ಹಾಕ್ತೀನಿ, ನೀವು ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ. ಇನ್ನು ಮುಂದೆ ಚೆನ್ನಾಗಿದೆ, ಹಾಗೆ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಬೇರೆ ವಿಡಿಯೋ. 4 ಗಂಟೆಲಿ ನೋಡಿರಲ್ಲ, ಆಗ್ಲೇ ನೀರೇನು ಬಿಟ್ಟಿರಲಿಲ್ಲ, ಲೈಟು ಹಾಕಿರ್ಲಿಲ್ಲ. ಈಗ ನೋಡ್ತಿದ್ರಲ್ಲ, ನೀರು ಬಿಟ್ಟಿದ್ದಾರೆ, ಲೈಟು ಹಾಕಿದ್ದಾರೆ. ನನಗೆ ಸ್ವಲ್ಪ ತುಂಬಾನೇ ಚಳಿ ಇದೆ, ಅದಕ್ಕೆ ಸ್ವಲ್ಪ ಟೊಪ್ಪಿ ಹಾಕಿದೀನಿ. ನೋಡಿದ್ರಲ್ಲ ನೀವು, ಒಂದ್ಸಲಿ ಕ್ಯಾಂಪಸ್ ಬಂದ್ರೆ ನೀವು ಎಲ್ಲಾ ತರದಲ್ಲಿ ನೋಡ್ಬೋದು. ನೋಡಿ ಹೆಂಗಿದೆ ನೋಡೋದಕ್ಕೆ, ಲೈಟ್ ಎಲ್ಲ ಆನ್ ಆಗಿ, ನೀರು ನದಿ ನೀರು ನೋಡೋದಕ್ಕೆ ಎಷ್ಟು ಸಕ್ಕತ್ತಾಗಿದೆ. ನೋಡ್ತಿರಲ್ಲ, ಎಂಜಾಯ್ ಫುಲ್ ಮಾಡ್ಬೋದು ಇಲ್ಲಿ ಕ್ಯಾಂಪಸ್ ಅಲ್ಲಿ ಬಂದ್ರೆ. ಒಂದ್ಸಲಿ ಎಂಟ್ರಿ ಮಾಡಿ ಅಷ್ಟೇ. ನಿಮಗೆ ಏನಾರ ಒಳ್ಳೆ ಆಪರ್ಚುನಿಟಿ ಇಲ್ಲಿ ಸಿಕ್ತು ಅಂದ್ರೆ ಮಿಸ್ ಮಾಡ್ಕೋಬೇಡಿ ಅದನ್ನ. ದಯವಿಟ್ಟು ಬಂದು ಜಾಯ್ನ್ ಆಗಿ. ಬಿಟ್ಸ್ ಪಿಲಾನಿ ಹೈದರಾಬಾದ್ ಅಲ್ಲಿ ಇದೆ. ಓಕೆ, ಎಂಜಾಯ್ ಮಾಡಿ ನಿಮ್ ಜರ್ನಿನ. ನೋಡಿ ಅವನ ಅಜ್ಜಿ ಅಲ್ಲಿಂದ ಇಲ್ಲಿ ತನಕ ಅದ್ ಯಾವ ತರ ಸೆಟಪ್ ಮಾಡಿದಾರೆ ನೋಡಿ. ಅದ್ ನನಗೂ ಐಡಿಯಾ ಗೊತ್ತಾಗ್ತಿಲ್ಲ, ಅದ್ ಯಾವ ತರ ಮಾಡಿದಾರೆ ಅಂತಲೂ ಗೊತ್ತಾಗ್ತಿಲ್ಲ. ಅದು ಕ್ರೇಜಿ ಆಗಿದೆ ಮಾತ್ರ, ಸೂಪರ್ ಸಖತ್ತಾಗಿ. ಅಲ್ಲಿಂದ ಇಲ್ಲಿ ಫುಲ್ ನೀರುಗಳು ಹೆಂಗೆ ಮೇಲ್ಗಡೆಯಿಂದ ಬಂಡೆ ಮೇಲೆ ಅವೆಲ್ಲ ಮಾಡಿ ಯಾವ ತರ ಬಿಟ್ಟಿದ್ದಾರೆ ನೋಡಿ. ಒಳ್ಳೆ ಸೂಪರ್ ಕ್ರೇಜಿ ಆಗಿದೆ ಮಾತ್ರ. ಇನ್ನೊಂದು ಅಲ್ಲಿ ಬೇರೆ ಕಡೆನೂ ಇದೆ, ಅದನ್ನು ತೋರಿಸ್ತೀನಿ. ಹಾಗೆ ಇದು ನೋಡ್ತಿರಲ್ಲ, ಇದಿನ್ನೋ ಚಿಕ್ಕದು. ಇಲ್ಲಿ ಆಗ್ಲೇ ನಾನು ಸಂಜೆ ಟೈಮಲ್ಲಿ ತೋರಿಸಿದ್ದೆ ನಿಮಗೆ. ಅದು ಸ್ವಲ್ಪ ನೀರೇನು ಇರ್ಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಇಲ್ಲಿ ಲೈಟಿಂಗ್ ಏನು ಹಾಕಿರ್ಲಿಲ್ಲ. ನೋಡಿ ನೋಡೋದಕ್ಕೆ ನೈಟ್ ಟೈಮು ಫುಲ್ ಎಂಜಾಯ್ಮೆಂಟ್ ಸಕ್ಕದಾಗಿ. ನೋಡಿ ಅದ್ರ ಮೇಲಿಂದ ಯಾವ್ದು ಚಿಕ್ಕ ಅಲ್ಲಿ ದೊಡ್ಡದಾಗಿ ನೀರ್ ಬೀಳ್ತಾ ಇತ್ತು, ದೊಡ್ಡ ಬಂಡೆ ಮೇಲೆ. ಚಿಕ್ಕ ಚಿಕ್ಕ ಕಲ್ಗಳನ್ನ ಸ್ಟೋನ್ ಎಲ್ಲ ಒಂದಕ್ಕೊಂದು ಇಟ್ಟು ಯಾವ ತರ ಜಾಯಿಂಟ್ ಮಾಡಿ ಇಟ್ಟಿದ್ದಾರೆ ಅನ್ನೋದು ನೋಡ್ತಿರಲ್ಲ, ಒಳ್ಳೆ ಸಕ್ಕದಾಗಿದೆ. ನಾನು ಈಗ್ಲೂ ಹೇಳ್ತೀನಿ, ಯಾವಾಗ್ಲೂ ಹೇಳ್ತೀನಿ, ನಿಮಗೆ ಏನಾರ ಬಿಟ್ಸ್ ಪಿಲಾನಿ ಏನಾರ ಆಪರ್ಚುನಿಟಿ ಸಿಕ್ತು ಅಂದ್ರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಹೇಳ್ತೀನಲ್ಲ, ಒಂದು ಚಾನ್ಸಸ್ ಸಿಕ್ಬಿಟ್ರೆ ನಿಮಗೆ ನಿಮ್ಮ ಲೈಫಲ್ಲಿ ನೀವು ಚೇಂಜ್ ಆಗಿ ಹೋಗ್ತೀರಾ. ಒಳ್ಳೆ ಸ್ಕಿಲ್ಗಳು, ಹಾಗೆ ಒಳ್ಳೆ ಕೆರಿಯರ್ ಗ್ರೋತ್ ಸಿಗುತ್ತೆ. ಇಲ್ಲಿ ಒಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಇರುತ್ತೆ. ನೀವು ಇಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಿಮ್ಮ ಸಕ್ಸಸ್ ನ ಇಲ್ಲಿ ಕಾಣ್ಬೋದು. ಹಾರ್ಡ್ ವರ್ಕ್ ಇಲ್ದರೆ ಎಲ್ಲೂ ಏನು ಮಾಡೋದಿಲ್ಲ. ನೋಡಿ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನೀರು ಬೀಳ್ತಾ ಇದೆ. ಸಂಜೆ ಟೈಮಲ್ಲಿ ತೋರಿಸ್ತಿದ್ದೆ ಮುಂಚೆ, ಆದ್ರೆ ಇಷ್ಟು ಇರ್ಲಿಲ್ಲ. ಓಕೆ, ಹಾಗೆ ನೋಡ್ತಿರಲ್ಲ, ಒಳ್ಳೆ ಬಿಟ್ಸ್ ಪಿಲಾನಿ ಕ್ಯಾಂಪಸ್ ಇಷ್ಟಿತ್ತು. ಇನ್ನೂ ಬೇರೆ ಬೇರೆನೇ ಇದೆ, ಅದನ್ನ ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ಇದು ದಯವಿಟ್ಟಿದ್ದೀನಿ. ಹಾಗೆ ನಿಮಗೆ ಗೊತ್ತಿರೋ ಹತ್ರ ಹೇಳಿ ಶೇರ್ ಮಾಡಿಸಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ನಾಳೆ ಮತ್ತೆ ಸಿಗೋಣ. ಈಗ ಹೋಗಿ ಆರಾಮಾಗಿ ಪಾಚ್ ಮಾಡಿ ಮತ್ತೆ ಬೆಳಿಗ್ಗೆ ಸಿಗೋಣ. ಟಾಟಾ, ಬಾಯ್ ಬಾಯ್.